ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಇವತ್ತು ಹೋಗ್ತಾ ಇದ್ದೀವಿ ಒಂದು ವೆರಿ ಫೇಮಸ್ ಹಿಸ್ಟಾರಿಕಲ್ ಪ್ಲೇಸ್ಗೆ. ಸೊ ತುಂಬ ಹಿಂದೆ ಹೋಗಿದ್ವಿ. ಆವಾಗ ನನ್ನ ಮಗ ತುಂಬ ಚಿಕ್ಕವನಿದ್ದು, ಮಗಳು ಇನ್ನೂ ಇರಲಿಲ್ಲ ಆಗ. ಬಟ್ ಈ ಸತಿ ಅವರಿಬ್ಬರಿಗೂ ಇದನ್ನು ತೋರಿಸ್ಬೇಕು ಅಂತ ಹೊರಟಿದ್ವಿ. ಆ್ಯಂಡ್ ಆನ್ ದ ವೇ ಇಟ್ ಇಸ್ ಬ್ರೇಕ್ಫಾಸ್ಟ್ ಟೈಮ್. ಸೊ ತುಂಬಾ ಫೇಮಸ್ ಆಗಿರುವಂಥ ಹಳ್ಳಿ ಮನೆ ಏನಿದೆ ಹೋಟೆಲ್, ಅಲ್ಲಿ ವಿ ಆರ್ ಜಸ್ಟ್ ಹ್ಯಾವಿಂಗ್ ಅವರ್ ಬ್ರೇಕ್ಫಾಸ್ಟ್ ಆ್ಯಂಡ್ ದಿಸ್ ಇಸ್ ದ ವೆರೈಟೀಸ್. ತುಂಬಾ ವೆರೈಟೀಸಲ್ಲಿ ಮುಂದೆನೇ ಇಟ್ಬಿಟ್ಟಿರ್ತಾರೆ. ವಾಟ್ ಎವರ್ ಯು ವಾಂಟ್ ಟು ಟ್ರೈ ನೀವು ಇಲ್ಲಿ ನೋಡ್ಬೋದು. ಬೇಸಿಕಲಿ ತುಂಬಾ ಮಲೆನಾಡು ಸ್ಟೈಲಲ್ಲಿ ಇರುವಂತಹ ಐಟಮ್ಸ್ಗಳು ಇಲ್ಲಿ ಸಿಗುತ್ತೆ, ವಿಚ್ ಈಸ್ ವೆರಿ ನೈಸ್. ಯಾಕಂದರೆ ತುಂಬ ದಿನ ಆದಮೇಲೆ ನನಗೆ ತಿನ್ನೋಕ್ಕೆ ಸಿಕ್ಕಿದೆ ಇದೆಲ್ಲ. ಆ್ಯಂಡ್ ಇಟ್ಸ್ ಕ್ವೈಟ್ ಹೆಲ್ದಿ ಆಲ್ಸೋ. ಸೊ ಹಾಗಾಗಿ ಇಲ್ಲಿ ನಾವು ಈಗ ತಿನ್ನೋಕ್ಕೆ ಅಂತ ಬಂದಿದ್ವಿ. ಆ್ಯಂಡ್ ಒನ್ ಆಫ್ ದ ಫೇಮಸ್ ಥಿಂಗ್ ಅಬೌಟ್ ದಿಸ್ ಹೋಟೆಲ್ ಇಟ್ ಈಸ್ ಆಫ್ ಕಿಚ್ಚ ಸುದೀಪ್ ಅವರ ಫ್ರೆಂಡ್ ಇಂದು. ಸೊ ದಟ್ ಈಸ್ ಆಲ್ಸೋ ಫೇಮಸ್ ಥಿಂಗ್. ಸೊ ಇಲ್ಲಿ ನಾವು ಆರ್ಡ್ರ್ ಮಾಡಿರೋದು ರಾಗಿ ಕೀಲ್ಸಾ ಅಂತಲೂ ಹೇಳ್ತೀವಿ, ಹಾಲ್ಬಾಯ್ ಅಂತ ಹೇಳ್ತಾರೆ. ಸೊ ತುಂಬಾ ಹೆಸರುಗಳಿದೆ ಇದಕ್ಕೆ. ಸೊ ನಮ್ಮ ಕಡೆ ಎಲ್ಲ ಇದಕ್ಕೆ ಕೀಲ್ಸಾ ಅಂತ ಹೇಳ್ತೀವಿ, ಬ್ಯಾಂಗ್ಳೂರು ಕಡೆ ಎಲ್ಲ ಹಾಲ್ಬಾಯ್ ಅಂತ ಹೇಳ್ತಾರೆ. ಸೊ ನಿಮ್ಮ ಕಡೆ ಏನು ಹೇಳ್ತಾರೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಯು ಕ್ಯಾನ್ ಜಸ್ಟ್ ಫೈಂಡ್ ದ ನೇಮ್. ಸೊ ದಿಸ್ ಇಸ್ ವೆರಿ ಡಿಲಿಷಿಯಸ್ ಆ್ಯಂಡ್ ತುಂಬಾ ಹೆಲ್ದಿ ಫುಡ್ ಇದು. ಯಾಕಂದರೆ ರಾಗಿನ ಚೆನ್ನಾಗಿ ನೆನೆಸಿ ಅದರ ಹಾಲಲ್ಲಿ ಮಾಡೋ ಅಂಥದ್ದು. ನನಗಂತೂ ತುಂಬ ಇಷ್ಟ. ಮನೇಲಿ ಮಾಡ್ತಾಯಿರ್ತೀನಿ, ಬಟ್ ಯಾರೂ ತಿನ್ನಲ್ಲ. ಹಾಗಾಗಿ ಈ ನಡುವೆ ತುಂಬ ಕಮ್ಮಿ ಮಾಡ್ತಾಯಿದ್ದೀನಿ. ನನ್ನ ಮಗಳಂತೂ ಅದನ್ನು ಜೆಲ್ಲಿ ಥರ ಇದೆ ಅಂತ ಹೇಳ್ಬಿಟ್ಟು ಪಚ್ಚಿ ಮಾಡ್ತಾ ಇದ್ದಾಳೆ. ಆ್ಯಂಡ್ ನೀರು ದೋಸೆ ಒನ್ ಆಫ್ ದ ಫೇಮಸ್ ಮಲೆನಾಡು ರೆಸಿಪಿ. ಸೊ ಅದನ್ನು ತೊಗೊಂಡಿದ್ದೀನಿ ನಾನು. ಆ್ಯಂಡ್ ದಿಸ್ ಇಸ್ ದ ಇಂಟೀರಿಯರ್. ಇಟ್ ಲುಕ್ಸ್ ರಿಯಲಿ ಆಸಮ್. ಸೊ ಬೆಳಗ್ಗೆನೇ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಜನ ಇದ್ದಾರೆ, ಬಟ್ ಇಟ್ ಈಸ್ ಟೂ ಸೈಲೆಂಟ್ ಆ್ಯಂಡ್ ಕೂಲ್. ಸೊ ಈಗ ಅಲ್ಲಿಂದ ಹೊರಟಿದ್ದೀವಿ. ಆಲ್ಮೋಸ್ಟ್ ವಿ ಆರ್ ರೀಚಿಂಗ್ ಹಾಸನ್. ಸೊ ಅಲ್ಲಿ ಟೋಲ್ ಗೇಟು ಅದು ಇದು ಗೊತ್ತಲ್ಲ. ಈಗಂತೂ ಹಾಸನ್ ಮೈನ್ ರೋಡಲ್ಲಿ ಹೋಗೋದೇ ಒಂದು ಒಳ್ಳೆ ಕತೆ ಆಗಿದೆ. ಸೊ ವಿ ಆರ್ ಜಸ್ಟ್ ರೀಚಿಂಗ್ ದ್ಯಾಟ್ ಆ್ಯಂಡ್ ವಿ ಆರ್ ಜಸ್ಟ್ ಹ್ಯಾವಿಂಗ್ ಫನ್. ನನ್ನ ಡ್ರಾಮಾ ಕ್ವೀನ್ ಏನಿದ್ದಾಳೆ ಅವಳು ಅವಾಗ ನಮಗೆ ಡ್ರಾಮಾಗಳು ಮಾಡಿ ತೋರಿಸ್ತಾ ಇರ್ತಾರೆ ಟ್ರಾವೆಲಿಂಗ್ಲಿ. ಸೊ ಆಲ್ಮೋಸ್ಟ್ ಹಾಸನ್ ರೀಚ್ ಆಗ್ತಾ ಇದ್ದೀವಿ. ನಾವೀಗ ಹೋಗ್ತಿರುವಂತಹ ಹಿಸ್ಟಾರಿಕಲ್ ಪ್ಲೇಸ್ಗೆ ಹಾಸನ್ ವಯಾ ಹೋಗಬೇಕು. ಸೊ ಹಾಸನ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪ್ಲೇಸ್. ಸೊ ಇಲ್ಲಿ ತುಂಬಾ ಹೊಯ್ಸಳಾಸಿಂದು ಟೆಂಪಲ್ ಬಿಲ್ಡ್ ಮಾಡಿದರು. ಆಲ್ಮೋಸ್ಟ್ 1521 ಟೆಂಪಲ್ಸು, ಅಬೌಟ್ 952 ಪ್ಲೇಸಸ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ ಓವರ್ ಎ ಪೀರಿಯಡ್ ಆಫ್ 200 years. ತುಂಬಾ ಒಂದು ಅದ್ಭುತವಾದಂತಹ ಜಾಗ ಇದು. ಸೊ ಹೊಯ್ಸಳಾಸ್ ಅಂತಿದ್ದಂಗೆ ನಿಮಗೆ ಗೊತ್ತಾಗ್ಬೋದು ನಾವು ಹೋಗ್ತಿರೋದು ಒನ್ ಆಫ್ ದ ಫೇಮಸ್ ಹಳೆಬೀಡುಗೆ. ಸೊ ಆಲ್ಮೋಸ್ಟ್ ನಾವು ಹಳೆಬೀಡುಗೆ ರೀಚ್ ಆಗಿದ್ದೀವಿ ಆ್ಯಂಡ್ ವಿ ಆರ್ ಆನ್ ದ ಮೇನ್ ರೋಡ್. ಸೊ ಹಳೆಬೀಡು ಆ್ಯಕ್ಚುಲಿ MG ರೋಡ್ ಇದು. ಸೊ MG ರೋಡಲ್ಲಿ ಹೋಗ್ತಾ ಇದ್ದೀವಿ ನಾವು. ಸೊ ದಿಸ್ ಇಸ್ ವೇರ್ ವಿ ಹ್ಯಾವ್ ಟು ಗೋ ಟು ರೀಚ್ ಟು ಟೆಂಪಲ್. ಹಳೆಬೀಡು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಆ್ಯಂಡ್ ಯು ಕ್ಯಾನ್ ಸಿ ಆಲ್ ದ ಸೋಪ್ ಸ್ಟೋನ್ ಅಂತ ಏನು ಹೇಳ್ತೀವಿ, ಬಿಳಿ ಕಲ್ಲು, ಅದರಲ್ಲಿ ಮಾಡಿರುವಂತಹ ಐಟಮ್ಸ್ಗಳು ಇಲ್ಲಿ ತುಂಬಾ ಫೇಮಸ್. ಎಲ್ಲ ಕಡೆ ನಿಮಗೆ ಸಿಗುತ್ತೆ. ನಾನಂತೂ ಏನಾದರೂ ತೊಗೊಂಡೇ ಬಿಡ್ತೀನಿ. ಸೊ ಒಂದು ಬಸವಣ್ಣ ಮತ್ತು ಎರಡು ಬಸವಣ್ಣ ಮತ್ತು ಒಂದು ಬುದ್ಧ ತೊಗೊಂಡೆ. ಆ್ಯಂಡ್ ನಿಮಗೆ ಚಿಕ್ಕ ವಿಗ್ರಹಗಳು, ಬುಕ್ಸ್ಗಳು ಬೇಕಾದಷ್ಟು ಇಲ್ಲಿ ಸಿಗುತ್ತೆ, ವಿಚ್ ಯು ಕ್ಯಾನ್ ಡೂ ಪರ್ಚೇಸಿಂಗ್. ಸೊ ಆಬ್ವಿಯಸ್ಲಿ ಅವ್ರನ್ನ ಮುಂದೆ ಬಿಡಲ್ಲ ತೊಗೊಳೋ ತನಕ. ಆ್ಯಂಡ್ ಐ ಎಂಡೆಡ್ ಅಪ್ ಟೇಕಿಂಗ್ ಎರಡು ಆ ಕಡೆ ಈ ಕಡೆಗೆ ಇಡೋಕ್ಕೆ ಬಸವ, ಒಂದು ಚಿಕ್ಕ ಮಧ್ಯದಲ್ಲಿ ಇಡೋಕ್ಕೆ ಬುದ್ಧ, ಅದ್ರ ಜೊತೆ ಒಂದು ಚಿಕ್ಕದು ವಿಗ್ರಹ ಈಶ್ವರನು ಮತ್ತು ಪಾರ್ವತಿದು. ಆ್ಯಂಡ್ ನನ್ನ ಮಗಳು ಬುಕ್ಸ್ ತೊಗೊಂಡ್ಲು, ಒಂದು ಹಿಸ್ಟಾರಿಕಲ್ ಬುಕ್ ಆ್ಯಂಡ್ ಫೋಟೋಗ್ರಾಫ್ ಬುಕ್. ಎನಿವೇಸ್, ಸೊ ದಿಸ್ ಇಸ್ ದ ಎಂಟ್ರೆನ್ಸ್. ಆ್ಯಂಡ್ ಇಲ್ಲಿ ಎಂಟರ್ ಆದರೆ ನಿಮಗೆ ಈ ಥರ ಕಾಣಿಸುತ್ತೆ. ದಿಸ್ ಇಸ್ ಅ ವೆರಿ ಫೇಮಸ್ ಹೊಯ್ಸಳ ಟೆಂಪಲ್, ಹಳೆಬೀಡು ಅಂತ ಹೇಳ್ತಾರೆ ಇದಕ್ಕೆ. ಈಗ ಇಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ. ಈಗ ಗೌರ್ಮೆಂಟ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇದನ್ನು ತೊಗೊಂಡಿದೆ ಕೈಗೆ. ಆ್ಯಂಡ್ ದೇ ಆರ್ ಮೇಂಟೈನಿಂಗ್ ಇಟ್ ವೆರಿ ವೆಲ್. ಸೊ ಗಾರ್ಡನ್ ಎಲ್ಲ ಮಾಡಿ ಸಕ್ಕತ್ತಾಗಿ ಈಗ ಇಟ್ಟಿದ್ದಾರೆ. ಬಟ್ ಆ್ಯಕ್ಚುಲಾಗಿ ನಾನು ತುಂಬ ಹಿಂದೆ ಬಂದಿದ್ದೆ, ಯಾಕಂದರೆ ಇದು ನನ್ನ ಪ್ಲೇಸಿಗೆ ತುಂಬಾ ಹತ್ತಿರ, ಚಿಕ್ಕಮಗಳೂರಿಗೆ. ಆ್ಯಂಡ್ ಅದಕ್ಕಿಂತ ಇನ್ನೊಂದು ಮುಖ್ಯವಾದ ಥಿಂಗ್ ಅಂದರೆ ನಮ್ಮ ತಂದೆ ಏನಿದ್ದಾರೆ, ಮೈ ಫಾದರ್, ಅವರ ಸಿಸ್ಟರ್
ಸಿಸ್ಟರು ಇಲ್ಲಿ ಇರೋದು, ಅಂದರೆ ಇಲ್ಲಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಸೊ ನಮ್ಮ ಅತ್ತೆ ಇಲ್ಲಿ ಇದ್ದಾರೆ. ಸೊ ಹಾಗಾಗಿ ಅವ್ರ ಮನೆಗೆ ಬಂದಾಗೆಲ್ಲ ನಾವಿಲ್ಲಿ ಬರ್ತಾ ಇದ್ವಿ. ಸೊ ಇಟ್ ಈಸ್ ನಾಟ್ ದ ಫಸ್ಟ್ ಟೈಮ್ ಐ ಆಮ್ ಕಮ್ಮಿಂಗ್ ಹಿಯರ್, ಬಟ್ ತುಂಬ 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 ಚಿಕ್ಕವರಿದ್ದಾಗ ನಾವು ಸಮ್ಮರ್ ಹಾಲಿಡೇಸ್ಗೆ ಅಂತ ಬಂದಾಗ ಇಲ್ಲಿ ತುಂಬ ಬರ್ತಾ ಇದ್ವಿ. ಅವಾಗ ತುಂಬಾ ಡಿಫ್ರೆಂಟಾಗಿ ಇತ್ತು ಇದು. ಈಗ ತುಂಬ ಡಿಫ್ರೆಂಟ್ ಆಗಿದೆ. ಅವಾಗ ತುಂಬಾ ಮೇಂಟೆನೆನ್ಸ್ ಎಲ್ಲ ತುಂಬ ಇದಾಗಿತ್ತು, ಅಷ್ಟು ಕ್ಲೀನ್ ಇರಲಿಲ್ಲ, ಎಲ್ಲ ಗಚ್ಚಿ ಪಿಚಿ ಇತ್ತು. ಮತ್ತು ಬಟ್ ಫಾರಿನರ್ಸ್ ಎಲ್ಲ ತುಂಬ ಬರೋರಾಗ. ಸೊ ಈಗಲೂ ಸೀಸನ್ ವೈಸಲ್ಲಿ ಬರ್ತಾರೆ ಅಂದ್ಕೊಂಡಿದ್ದೀನಿ. ಈಗ ಕೊರೋನಾ ಇರೋದಕ್ಕೆ ತುಂಬ ಕಮ್ಮಿ ಜನ, ಅಂದರೆ ನಾನೇನು ಕ್ರೌಡ್ ನೋಡಿದ್ದೀನಿ ಅದರಲ್ಲಿ ಕಮ್ಮಿ ಜನ ಅನ್ನಿಸ್ತು. ಸೊ ದಿಸ್ ಈಸ್ ದ ಟೆಂಪಲ್. ಇಟ್ ಈಸ್ ವೆರಿ 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 ಬ್ಯೂಟಿಫುಲ್. ನಿಮಗೆ ನೋಡ್ತಾ ಹೋದರೆ ಎಷ್ಟೊತ್ತು ನೋಡಿದ್ರೂ ಇದು ಸಾಕಾಗಲ್ಲ, ಅಷ್ಟು ಸಖತ್ತಾಗಿದೆ. ದ ಆರ್ಕಿಟೆಕ್ಚರ್ ಮತ್ತು ನಿಮಗೆ ಸ್ಟೋನ್ ಕಾರ್ವಿಂಗ್ಸ್ ಇದೆಲ್ಲ ನೋಡ್ತಾ ಇದ್ದರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ. ಸೊ ಇದು ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ ನಾವು. ಆ್ಯಕ್ಚುಲಿ ಮುಂದೆ ವ್ಯೂ ಮಾತ್ರ ತೋರಿಸಿದ್ದು ನನಗೆ, ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ದಿಸ್ ಇಸ್ ದ ಟೆಂಪಲ್ ವ್ಯೂ. ಸೊ ಒಳಗಡೆ ಈ ಥರ ಇದೆ. ಸೊ ಒಂದೊಂದು ನೀವು ನೋಡ್ತಾ ಹೋದರೆ ಕಾರ್ವಿಂಗ್ಸು ನಿಮಗೆ ಸಖತ್ತು ಇಷ್ಟ ಆಗೋಕ್ಕೆ ಶುರು ಆಗುತ್ತೆ. ದೋ ಐ ಆಮ್ ನಾಟ್ ಎ ಆರ್ಕಿಯಾಲಜಿಕಲ್ ಸ್ಟೂಡೆಂಟ್, ಬಟ್ ಸ್ಟಿಲ್ ನನಗೆ ಈ ಥರ ಆರ್ಟಿಫ್ಯಾಕ್ಟ್ಸ್ ಆಗಲಿ ಅಥವಾ ತುಂಬ ಓಲ್ಡ್ ಮೈಥಾಲಜಿಕಲ್ ಅಥವಾ ಹಿಸ್ಟಾರಿಕಲ್ ಪ್ಲೇಸಸ್ನ ವಿಸಿಟ್ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಸೊ ಇಲ್ಲಿ ಸಖತ್ ಕಾರ್ವಿಂಗ್ಸ್ ಇದೆ, ಆ್ಯಂಡ್ ಅದ್ರ ಜೊತೆ ಹಿಸ್ಟ್ರಿನೂ ತುಂಬಾ ಇದೆ ಇಲ್ಲಿ. ಸೊ ನಿಮಗೆ ತುಂಬ ಡೀಟೇಲಾಗಿ ಬೇಕಂದರೆ ಇಲ್ಲಿ ಗೈಡ್ಸ್ ಇರ್ತಾರೆ. ಸೊ ಯು ಕ್ಯಾನ್ ಹೈಯರ್ ದೆಮ್. ಸೊ ಅವರು ನಿಮಗೆ ಎಷ್ಟು ಅಂತ ಚಾರ್ಜ್ ಮಾಡಿ ಅದ್ರ ಪ್ರಕಾರ ನಿಮಗೆ ಗೈಡ್ ಮಾಡಿ ಒಂದು ಹಾಫ್ ಅನ್ ಅವರ್ ಟು 45 ಮಿನಿಟ್ಸಲ್ಲಿ ಫುಲ್ ಸ್ಟೋರಿನ ಹೇಳ್ತಾರೆ. ಸೊ ದಿಸ್ ಈಸ್ ದ ಎಂಟ್ರೆನ್ಸ್. ಆದಮೇಲೆ ಇಲ್ಲಿ ನಮಗೆ ಕಾಣಿಸೋದು. ಸೊ ನಾರ್ತಿಂದ ಎಂಟ್ರ್ ಆದರೆ ನಮಗೆ ಕೇದಾರೇಶ್ವರ ಟೆಂಪಲ್ ಕಾಣಿಸುತ್ತೆ. ಕೇದಾರೇಶ್ವರ ಅದರೊಳಗಡೆ ಮುಂದೆ ಹೋದರೆ ನಮಗೆ ಹೊಯ್ಸಲೇಶ್ವರ ಅಂದು ಲಿಂಗ ಕಾಣಿಸುತ್ತೆ. ಸೊ ಇಟ್ ಈಸ್ ವೆರಿ ವೆರಿ ಫೇಮಸ್ ಮತ್ತು ಮಾಸ್ಟರ್ ಪೀಸ್ ಅಂತಲೇ ಹೇಳ್ಬೋದು. ಸಖತ್ತು ದೊಡ್ಡ ಲಿಂಗುಗಳು ಇದು, ಆ್ಯಂಡ್ ಇಟ್ ಈಸ್ ಬೇಸ್ಡ್ ಆ್ಯಂಡ್ ಡೆಡಿಕೇಟೆಡ್ ಟು ಲಾರ್ಡ್ ಶಿವ. ಸೊ ಇದನ್ನು ಟೆಂಪಲ್ನ ಸ್ಟಾರ್ಟ್ ಮಾಡಿದ್ದು 1121 ಅಲ್ಲಿ ಬೈ ಕೇತುಮಲ್ಲ ಸೇತಿ ಅನ್ನೋರು ಇದನ್ನು ಸ್ಟಾರ್ಟ್ ಮಾಡಿದ್ದು ಅಂಡರ್ ದ ಇನ್ಸ್ಟ್ರಕ್ಷನ್ ಆಫ್ ಕಿಂಗ್ ವಿಷ್ಣುವರ್ಧನ. ಇದು 1207 ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ತಾಯಿದ್ರು, ಬಟ್ ತುಂಬಾ ಮಧ್ಯ ಅದು ಇದು ಅಂತ ಎಲ್ಲ ಹಾಗೆ ಅವರು ಫುಲ್ ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ. ಸೊ ವಿಷ್ಣುವರ್ಧನನ ಮಗ ನರಸಿಂಹ ಅವರು ಇದನ್ನು ಕಂಟಿನ್ಯೂ ಮಾಡಿದ್ರು, ಬಟ್ ಅನ್ಫಾರ್ಚುನೇಟ್ಲಿ ಈಗಲೂ ಅದು ಫುಲ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಇನ್ನೂ ಎಷ್ಟೊಂದು ಪಾರ್ಟ್ಸ್ಗಳು ಖಾಲಿ ಇದೆ ಅಂತ ಬಿಲೀಫ್. ಸೊ ಇದೆಲ್ಲ ತುಂಬ ಡೀಟೇಲಾಗಿ ಗೊತ್ತಾಗಬೇಕು ಅಂದರೆ ಫುಲ್ ಹಿಸ್ಟ್ರಿನ ಓದಾಕ್ಬಿಡ್ಬೇಕು. ಬಟ್ ನನಗೆ ಎಷ್ಟು ಹಿಸ್ಟ್ರಿ ಗೊತ್ತು ನಾನು ಅಷ್ಟು ಹೇಳ್ತಾ ಇದ್ದೀನಿ. ಸೊ ಹಾಗೆ ನಾವು ಮುಂದೆ ಬಂದರೆ ದಿಸ್ ಇಸ್ ಹೊಯ್ಸಲೇಶ್ವರ. ಸೊ ಆ್ಯಕ್ಚುಲಿ ಹೊಯ್ಸಲೇಶ್ವರಕ್ಕೆ ಮಾತ್ರ ಇಲ್ಲಿ ಪೂಜೆ ಮಾಡ್ತಾರೆ, ಅಂದರೆ ಯಾವಾಗಲೂ ಅಲ್ಲಿ ಪಂಡಿತರು ಇರ್ತಾರೆ. ಸೊ ದಿಸ್ ಇಸ್ ವೇರ್ ಯು ಕ್ಯಾನ್ ಟೇಕ್ ದ ಬ್ಲೆಸ್ಸಿಂಗ್ಸ್. ಸೊ ಇಲ್ಲಿ ನೀವು ಪೂಜೆ ಮಾಡಿಸಬಹುದು. ಆ್ಯಂಡ್ ಇಲ್ಲಿ ಫೋಟೋಗ್ರಫಿ ಬ್ಯಾಂಡ್. ಸೊ ನೋ ಫೋಟೋಗ್ರಫಿ ಆ್ಯಕ್ಚುಲಿ. ಸೊ ಸ್ವಲ್ಪ ಹಾಗೆ ತಗೋಬೋದು, ಯಾಕಂದರೆ ನಾನು ಚಾನಲಲ್ಲಿ ಆಗಾಗ ಮಾತ್ರ ತಗೊಂಡಿದ್ದು. ಸೊ ದಿಸ್ ಈಸ್ ಹೌ. ಇದ್ರ ಮುಂದೆ ಆ್ಯಕ್ಚುಲಿ ಇಲ್ಲಿ ಕೆಳಗಡೆ ನೀವು ನೋಡಿದರೆ ಕಲ್ಲಿದೆ. ಸೊ ಅಲ್ಲೆಲ್ಲ ನೃತ್ಯ ಎಲ್ಲ ಮಾಡ್ತಾಯಿದ್ರಂತೆ ಮೊದಲು. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ತುಂಬಾ ಗ್ಲೋರಿಯಸ್ ಹಿಸ್ಟ್ರಿ ಇರುವಂತಹ ಪ್ಲೇಸ್ ಇದು. ಸೊ ಆ್ಯಕ್ಚುಲಿ ಸ್ವಲ್ಪ ನಾವು ಹಿಂದೆ ಹೋದರೆ ಇದ್ರ ಬಗ್ಗೆ ಹಿಸ್ಟ್ರಿ ಏನಪ್ಪ ಅಂದರೆ, ಹೊಯ್ಸಳ ಡೈನೆಸ್ಟಿ 11th ಸೆಂಚುರಿಯಿಂದ 14th ಸೆಂಚುರಿ ತನಕ ರೂಲ್ ಮಾಡಿದರು. ಸೊ ಆಲ್ಮೋಸ್ಟ್ ಕಾವೇರಿಯಿಂದ ತುಂಗಭದ್ರಾ ವರೆಗೂ ತಮಿಳುನಾಡು, ಆಂಧ್ರ ಎಲ್ಲ ಸೇರಿಕೊಂಡು ಆಲ್ಮೋಸ್ಟ್ ತುಂಬಾ ದೊಡ್ಡ ಏನು ಒಂದು ಡೈನೆಸ್ಟಿ ಇತ್ತು. ಅದು ಹೊಯ್ಸಳ ಅವರು ರೂಲ್ ಮಾಡ್ತಾಯಿದ್ರು ಅಂತ
ತಿಳ್ಕೊಬಹುದು. ಆ್ಯಂಡ್ ದರ್ ಈಸ್ ಲಾಟ್ ಆಫ್ ಸ್ಟೋರೀಸ್. ಎಷ್ಟು ಹೇಳೋದಂತ ಗೊತ್ತಾಗೋದಿಲ್ಲ. ಆ್ಯಕ್ಚುಲಿ ಐ ಆಮ್ ಎ ಹಿಸ್ಟ್ರಿ ಸ್ಟೂಡೆಂಟ್. ಸೊ ಹಾಗಾಗಿ ಸ್ವಲ್ಪ ಹಿಸ್ಟ್ರಿ ಬಗ್ಗೆ ನನಗೆ ತುಂಬಾ ಕಾಳಜಿ. ಸೊ ಸ್ವಲ್ಪ ತುಂಬ ಅಲ್ಲ, ಸ್ವಲ್ಪ ತಿಳ್ಕೊಂಡಿದ್ದೀನಿ. ಸೊ ಇದೆಲ್ಲ ನೀವು ನೋಡ್ಬೋದು. ತುಂಬಾ ಅಲ್ಲಿಗೆ ಹೋದರೆ ಸಖತ್ ಚೆನ್ನಾಗಿ ಅನ್ಸುತ್ತೆ. ಬಟ್ ಈ ದೇವಸ್ಥಾನ ನೋಡ್ತಾ ಇದ್ರೆ ಅಥವಾ ಟೆಂಪಲ್ಲು ಕಾರ್ವಿಂಗ್ಸು ಎಲ್ಲ ನೋಡ್ತಾ ಇದ್ರೆ ಹಿಂದೆ ಹೋಗ್ಬಿಟ್ಟು ಅವ್ರು ಹೇಗೆ ಮಾಡ್ತಾಯಿದ್ರು ಅಂತ ನೋಡಬೇಕು ಅಂತ ಅಷ್ಟು ಇಷ್ಟ ಆಗುತ್ತೆ. ಇದ್ರದ್ದು ಇನ್ಸ್ಕ್ರಿಪ್ಷನ್ಸು ತುಂಬಾ ವಿಷ್ಣುವರ್ಧನ ಕಿಂಗ್ ಆಗಿದ್ದಾಗ ಬರೆದು ಇಟ್ಟಿದ್ದಾರೆ. ಸೊ ಅದರಲ್ಲಿ ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ. ನನಗಿದು ಚಿಕ್ಕದ್ರಿಂದನೂ ತುಂಬಾ ಇಷ್ಟ ಆಗುತ್ತೆ. ಸೊ ಆ್ಯಕ್ಚುಲಿ ಇದು ಹೊಯ್ಸಳ ಕಿಂಗ್ಡಮ್ ಹೇಗೆ ಎಸ್ಟಾಬ್ಲಿಷ್ ಆಯಿತು, ಹೊಯ್ಸಳ ಅಂತ ಯಾಕೆ ಬಂತು ಅಂತ ಒಂದು ಸ್ಟೋರಿ ಇದು. ಸೊ ಏನು ಇನ್ಸ್ಕ್ರಿಪ್ಷನ್ಸ್ ಪ್ರಕಾರ ಇದೆ ಅದರಲ್ಲಿ ಒಂದು ಸ್ಮಾಲ್ ಸ್ಟೋರಿ ಏನಪ್ಪ ಅಂದರೆ, ಸಲಾ ಅಂತ ಒಬ್ಬರು ದ ಕಿಂಗ್ ಹೂ ಬಿಕೇಮ್ ಲೇಟರ್ ಆ್ಯಸ್ ಅ ಕಿಂಗ್. ಸೊ ಅವನು ಚಿಕ್ಕವನಿದ್ದಾಗ ಗುರುಗಳ ಜೊತೆ ಈ ಥರ ಒಂದು ವಿದ್ಯಾಭ್ಯಾಸ ಮಾಡುವಾಗ ಸುದತಿ ಮುನಿ ಅವ್ರ ಜೊತೆ ಸೊ ಸಡನ್ನಾಗಿ ಎಲ್ಲಿಂದನೋ ಟೈಗರ್ ಅಟ್ಯಾಕ್ ಮಾಡ್ತು. ಸೊ ಹುಲಿ ಅಟ್ಯಾಕ್ ಮಾಡಿದಾಗ ಅವ್ರ ಹತ್ರ ಏನೂ ಇರಲಿಲ್ಲ. ಸೊ ಅವರು ತನ್ನ ಕೈಯಲ್ಲೇ ತುಂಬ ಫಿಯರ್ಸ್ಫುಲ್ಲಾಗಿ ಟೈಗರ್ ಜೊತೆ ಜಗಳ ಮಾಡೋಕ್ಕೆ ಮತ್ತು ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವರ ಗುರು ಏನು ಮಾಡಿದರು, ಸೊ ಅದು ಎಲ್ಲಾಗಿದ್ದು ಅಂದರೆ ವಸಂತಿಕಾ ಪರಮೇಶ್ವರಿ ಅಂತ ಒಂದು ಜಾಗದಲ್ಲಿ, ಆವಾಗ ಅದು ಆ ಥರ ಹೆಸರು ಇತ್ತು. ಸೊ ಅಲ್ಲಿ ಇದು ಆಗುವಾಗ ಅಷ್ಟು ಫಿಯರ್ಸ್ಫುಲ್ಲಾಗಿ ಫೈಟ್ ಮಾಡ್ತಿದ್ದಾಗ ಏನು ಮಾಡಬೇಕು ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅವನು ಈ ವಾಸ್ ಎ ಸ್ಮಾಲ್ ಕಿಡ್ ದೆನ್. ಸೊ ಸಡನ್ನಾಗಿ ಅವರ ಗುರುಗಳು ಏನಿರ್ತಾರೆ ಅವರು ಹೊಯ್ಸಳ ಅಂತ ಹೇಳ್ತಾರೆ. ಸೊ ಹೊಯ್ ಅನ್ನೋದು ಆಗಿನ ಕಾಲದಲ್ಲಿ ಹಳೆಗನ್ನಡದಲ್ಲಿ ಹೊಯ್ ಮೀನ್ಸ್ ಲೈಕ್ ಸ್ಟ್ಯಾಬ್ ಅಥವಾ ಸ್ಟ್ರೈಕ್ ಮಾಡು ಅಂತ ಹೇಳ್ಬಿಟ್ಟು. ಸೊ ಅವರದ್ದು ಒಂದು ಚಿಕ್ಕ ಡ್ಯಾಗರ್ ಥರ ಇರತ್ತೆ. ಸೊ ಅದನ್ನು ತೆಗೆದುಬಿಟ್ಟು ನೀನು ಸ್ಟ್ರೈಕ್ ಮಾಡು ಅಂತ ಹೇಳಿ ಹುಲಿಗೆ ಟು ಸೇವ್ ದೆಮ್ಸೆಲ್ಸ್. ಸೊ ಆಗ ಫಿಯರ್ಸ್ಫುಲ್ಲಾಗಿ ಅವರ ಡ್ಯಾಗರ್ ಇದ್ದದನ್ನ ಅವ್ರ ಗುರುಗಳು ಹೇಳಿದ್ನ ಕೇಳಿ ಅದನ್ನು ತೆಗೆದುಬಿಟ್ಟು ಅದಕ್ಕೆ ಸ್ಟ್ರೈಕ್ ಮಾಡಿ ಆಗಲೇ ಅವರು ಅದನ್ನು ಸಾಯಿಸ್ತಾರೆ. ಆ್ಯಂಡ್ ಹಿ ಪ್ರೊಟೆಕ್ಟ್ಸ್ ಹಿಸ್ ಗುರು. ಸೊ ಇದು ಸ್ಟೋರಿ. ಸೊ ಇದರಿಂದ ಹೊಯ್ ಅಂದರೆ ಸ್ಟ್ರೈಕ್, ಸಲಾ ಅನ್ನೋದು ಅವರ ಹೆಸರು. ಸೊ ಹೊಯ್ ಸಲಾ ಅಂತ ಹೇಳಿದ್ದಕ್ಕೆ ಹೊಯ್ಸಳ ಅಂತ ಹೇಳ್ಬಿಟ್ಟು ಹೆಸರು ಬಂತು ಅಂತ. ದಿಸ್ ಈಸ್ ವೆರಿ ಫ್ಯಾಸಿನೇಟಿಂಗ್ ಸ್ಟೋರಿ. ನನಗಂತೂ ನಮ್ಮ ಸ್ಕೂಲಲ್ಲಿ ಹೇಳಿದಾಗಲೇ ಇದು ಸಖತ್ ಇಷ್ಟ ಆಗಿತ್ತು. ಬಟ್ ಎನಿವೇಸ್ ದಟ್ ಈಸ್ ಅ ಸ್ಮಾಲ್ ಸ್ಟೋರಿ. ಆ್ಯಂಡ್ ಅದಾದಮೇಲೆ ಸಖತ್ ಹಿಸ್ಟ್ರಿ ಇದೆ. ಆಲ್ಮೋಸ್ಟು ನೀವು ಎಷ್ಟು ಓದಿದ್ರೂ ಸಾಲೋದಿಲ್ಲ ಇದಕ್ಕೆ. ಸೊ ಅದು ಒಂದು ಸ್ಟೋರಿ. ಆದರೆ ಅದಕ್ಕೆ ಯಾಕೆ ಹಳೆ ಬೀಡು ಅಂತ ಹೆಸರು ಬಂತು ಅನ್ನೋದು ಇನ್ನೊಂದು ಸ್ಟೋರಿ. ಆ್ಯಕ್ಚುಲಿ ಇದಕ್ಕೆ ಮೊದಲು ದ್ವಾರ ಸಮುದ್ರ ಅಂತ ಅಥವಾ ದೋರ ಅಂದರೆ ಇನ್ ಸಾಂಸ್ಕ್ರಿತ್ ಇಟ್ ಈಸ್ ಓಷನ್. ಸೊ ದೋರ ಸಮುದ್ರ ಅಂತ ಹೇಳ್ಬಿಟ್ಟು ಕರೆಯೋರಂತೆ. ಸೊ ಆಗ ಇಡೀ ಸಿಟಿ ಏನಿದೆ ಅದನ್ನ ಸುತ್ತ ಒಂದು ನಾವೀಗ ಏನು ಬೌಂಡ್ರಿ ಹಾಕ್ತೀವಿ ಆ ಥರ ಅವರು ಒಂದು ದೋರ ಸಮುದ್ರ ಅಂತ ಹೇಳಿಬಿಟ್ಟು ಒಂದು ಹ್ಯೂಜ್ ಬೌಂಡ್ರಿ ಕಟ್ಕೊಂಡಿದ್ರು. ಸೊ ಅಲ್ಲಿಗೆ ಬರಬೇಕು ಅಂದರೆ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಸೊ ಆ ಟ್ಯಾಂಕ್ ಟ್ಯಾಂಕ್ ಅಂತ ಏನು ಹೇಳ್ತೀವಿ ಅಥವಾ ಬಂಡ್ ಅಂತ ಏನು ಹೇಳ್ತೀವಿ ಅದನ್ನು ದಾಟ್ಕೊಂಡು ಬರಬೇಕಿತ್ತು. ಸೊ ಇಟ್ ವಾಸ್ ಫಾರ್ ಸೇಫ್ಟಿ ಪರ್ಪಸ್. ಸೊ ಅದನ್ನ ಮಾಡ್ಕೊಂಡಿದ್ರು. ಸೊ ಅದಕ್ಕೆ ಹಿಂದಿನ ಕಾಲದಲ್ಲಿ ಅದಕ್ಕೆ ದ್ವಾರ ಸಮುದ್ರ ಅಂತನೂ ಹೆಸರು ಇದೆ. ದ್ವಾರೈ ಸಮುದ್ರ. ಸೊ ತುಂಬ ಬೇರೆ ಬೇರೆ ಹೆಸರುಗಳಿದೆ. ಅದು ನದಿ ಹೆಸರು ಅವಾಗ ದ್ವಾರಾವತಿ ಅಂತ ಇತ್ತು. ಸೊ ಹಂಗಾಗಿನೂ ಒಂದು ದ್ವಾರ ಸಮುದ್ರ ಅಂತ ಹೆಸರು ಇದೆ. ಸೊ ದಿಸ್ ಈಸ್ ಆಲ್ಸೋ ಎ ಸ್ಟೋರಿ. ಸೊ ಆಗ ಅದನ್ನ ದ್ವಾರ ಸಮುದ್ರ ಅಂತ ಹೇಳೋರು. ಬಟ್ ತುಂಬ ಮುಸ್ಲಿಂ ಕಿಂಗ್ಸ್ ಮತ್ತು ನಮ್ಮ ನಾರ್ತ್ ಇಂಡಿಯನ್ ಕಿಂಗ್ಸು ಎಲ್ಲರೂ ಇದ್ರ ಮೇಲೆ ಇನ್ವೈಟ್ ಮಾಡಿದ್ದಾರೆ. ಸೊ ಇಟ್ ಈಸ್ ಅ ವೆರಿ ಹ್ಯೂಜ್ ಲಾಸ್ ಫಾರ್ ನಮ್ಮ ಸೌತ್ ಕಿಂಗ್ಸ್. ಸೊ ಹಾಗಾಗಿ ಇಲ್ಲಿ ಇನ್ವೇಡ್ ಮಾಡಿದಾಗ ಎಲ್ಲ ತುಂಬಾ ದೋಚ್ಕೊಂಡು ಹೋಗಿದ್ದಾರೆ. ಸೊ ಮಲಿಕಾಫರ್ ಅಂತ ಏನು ನಾರ್ತ್ ಇಂಡಿಯನ್ ಕಿಂಗ್ನ ಕಳಿಸಿದ್ರು, ಹಿ ವಾಸ್ ಎ ಕಮಾಂಡರ್. ಸೊ ಅವರು ಬಂದು ಇಲ್ಲಿಗೆ ಮೊಹಮ್ಮದ್ ಖಿಲ್ಜಿ ಕಳಿಸಿದ್ರು. ಸೊ ಅವರು ಆಲ್ಮೋಸ್ಟ್ ಕ್ಯಾಮಲ್ಸ್ನ ಕರ್ಕೊಂಡು ಬಂದು ಇಲ್ಲಿದ್ದ ಗೋಲ್ಡ್ ಸಿಲ್ವರು ಎಲ್ಲ ಲೂಟಿ ಮಾಡ್ಕೊಂಡು ತೊಗೊಂಡೋದ್ರು. ತುಂಬ ಸತಿ ಇಲ್ಲಿ ಇನ್ವೈಟ್ ಮಾಡಿದ್ದಾರೆ. ಸೊ ಹಾಗಾಗಿ ತುಂಬಾ ಡಿಸ್ಟ್ರಕ್ಷನ್ ಎಲ್ಲ ಆಗಿದೆ. ಬಟ್
ಇಟ್ ಈಸ್ ಅ ವೆರಿ 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 ಬ್ಯೂಟಿಫುಲ್ ಪ್ಲೇಸ್. ಸೊ ಎಲ್ಲ ಕಡೆ ನೀವು ನೋಡ್ಬೋದು. ಇದು ಆ್ಯಕ್ಚುಲಿ ಬಸವ ಮಂಟಪ ಅಂತ ಹೇಳ್ತೀವಿ. ಅಂದರೆ ಎರಡು ಕಡೆನೂ ಆ್ಯಕ್ಚುಲಿ 2 ಟೆಂಪಲ್ ಇದು. ಸೊ 2 ಟೆಂಪಲ್ನು ಒಂದೇ ಬಿಲ್ಡಿಂಗಲ್ಲಿ ಕಟ್ಟಂಗೆ. ಸೊ ನಾರ್ತಿಂದ ಎಂಟ್ರಿ ಇಟ್ಟಿದ್ದಾರೆ. ಆ್ಯಕ್ಚುಲಿ 4 ಸೈಡು ಎಂಟ್ರಿ ಇದೆ ಇದಕ್ಕೆ, ಬಟ್ ನಾವೇನು ಎಂಟ್ರಿ ಆಗಿದ್ದು ಅದು ನಾರ್ತ್. ಸೊ ಅಲ್ಲಿಂದ ನಾವು ಬಂದರೆ ಫಸ್ಟು ಒಂದು ಶಿವಲಿಂಗ ಕಾಣಿಸುತ್ತೆ, ಆಮೇಲೆ ಇನ್ನೊಂದು ಕಾಣಿಸುತ್ತೆ. 2 ಶಿವಲಿಂಗಕ್ಕೂ 2 ಡಿಫ್ರೆಂಟ್ ಇದು ಎಂಥದ್ದು ಬಸವ ಮಂಟಪಗಳಿದೆ. ಸೊ ಅಲ್ಲಿ 2 ಡಿಫ್ರೆಂಟ್ ಬಸವಗಳು ಎಸ್ಟಾಬ್ಲಿಷ್ ಆಗಿದೆ. ಸೊ ಎಲ್ಲ ತುಂಬ ಆರ್ಟಿಫ್ಯಾಕ್ಟ್ಸ್, ಕಲ್ಚರು, ನಿಮಗೆ ಫುಲ್ ಇನ್ಸ್ಕ್ರಿಪ್ಷನ್ ಮತ್ತು ಕಾರ್ವ್ಡ್ ಇಲ್ಲಿ ಏನು ಕಾಣಿಸುತ್ತೆ ಎಲ್ಲ ಸಖತ್ತು ಚೆನ್ನಾಗಿದೆ. ನೋಡೋಕ್ಕೆ ತುಂಬ ಟೈಮ್ ಬೇಕು. ಸೊ ಲೋಕಲ್ ಸ್ಟೋರೀಸ್ ಪ್ರಕಾರ ಇದನ್ನು ತುಂಬ ಸತಿ ಇನ್ವೈಟ್ ಮಾಡಿದ್ರಿಂದ ಇದ್ರದ್ದು ತುಂಬಾ ಹಾಳಾಯಿತು. ಆ್ಯಕ್ಚುಲಿ ಅದರದ್ದು ಏನು ಸ್ಕಲ್ಪ್ಚರ್ಸ್ ಇತ್ತು, ಸ್ಟ್ಯಾಚ್ಯೂಸ್ ಇತ್ತು, ತುಂಬಾ ಹಾಳಾಗಿತ್ತು. ಸೊ ಒಂಥರ ಇಟ್ ವಾಸ್ ಲೈಕ್ ತುಂಬಾ ಹಾಳು ಮಾಡಿದ್ದಕ್ಕೆ ಅದು ಒಂಥರ ಹಾಳಾಗಿದ್ದಂತಹ ಪ್ಲೇಸ್ ಆಗಿದ್ದಕ್ಕೆ ಹಳೇ ಅಂದರೆ ಕನ್ನಡದಲ್ಲಿ ತುಂಬ ಡಿಸ್ಟ್ರಾಯ್ಡ್ ಅಥವಾ ಹಳೇದು ಅಂತ ಹೇಳ್ಬಿಟ್ಟು, ಬೀಡು ಮೀನ್ಸ್ ಲೈಕ್ ಪ್ಲೇಸ್, ಬೀಡು ಅಥವಾ ಅಲ್ಲಿ ನೆಲೆಸಿದ್ದಂತಹ ಬೀಡು ಜಾಗ ಅಂತ ಹೇಳ್ಬಿಟ್ಟು. ಸೊ ಹಳೇ ಬೀಡು ಅಂದರೆ ಹಿಂದಿನ ಕಾಲದಲ್ಲಿ ದ್ವಾರ ಸಮುದ್ರ ಆಗಿತ್ತು, ಬಟ್ ಈಗ ಅದು ಹಳೇ ಪ್ಲೇಸ್ ಆಗಿದೆ ಅಥವಾ ಡೆಸರ್ಟೆಡ್ ಪ್ಲೇಸ್ ಆಗಿದೆ ಅಂತ ಹೇಳ್ಬಿಟ್ಟು ಹಿಂದಿನ ಕಾಲದಲ್ಲಿ ಹಳೇ ಬೀಡು ಅಂತ ಹೇಳೋರು. ಸೊ ದಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಆಸ್ ಹಳೇ ಬೀಡು ಅಂತ ಹೇಳಿ. ಸೊ ಎಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಲ್ಲ, ಹೆಂಗೆ ಹೆಸರುಗಳು ಡಿರೈವ್ ಆಗ್ತಾ ಇತ್ತು ಆಗೆಲ್ಲ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ತುಂಬಾ ಕಲ್ಲಲ್ಲಿ ಮಾಡಿರುವಂತಹ ಸ್ಕಲ್ಪ್ಚರ್ಸು, ಮತ್ತು ನಿಮ್ಗೆ ಏನೇ ನೋಡಿ, ಇದು ನೋಡಿ ಕುತ್ಕೊಳೋಕ್ಕೆ ಜಾಗ ಇದು. ಸೊ ದಿಸ್ ಈಸ್ ಆಲ್ಸೋ ಕಾರ್ವ್ಡ್ ಇನ್ ಸ್ಟೋನ್. ಸೊ ಇಲ್ಲಿ ಒಂದೊಂದು ನೀವು ಕಾರ್ವಿಂಗ್ಸ್ನ ನೋಡ್ತಾ ಹೋದರೆ ಸಖತ್ತು ಸ್ಟೋರೀಸ್ ಇದೆ ಇದರಲ್ಲಿ. ಆ್ಯಕ್ಚುಲಿ ತುಂಬಾ ಸ್ಟೋರೀಸ್ ಇನ್ಸ್ಕ್ರೈಬ್ ಮಾಡಿದ್ದಾರೆ ಇದರಲ್ಲಿ. ಸೊ ಸಖತ್ತು ಟೈಮ್ ತೊಗೊಂಡು ಆರಾಮಾಗಿ ಬಂದು ನೋಡುವಂತಹ ಜಾಗ ಇದು. ಸೊ ಎಷ್ಟು ಹರಿಬರಿಲಿ ನೋಡ್ತೀವಿ ಏನೂ ಗೊತ್ತಾಗೋದಿಲ್ಲ. ಸೊ ಎಷ್ಟು ನೀವು ಆರಾಮಾಗಿ ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಬಂದು ನೋಡಿದರೆ ಸಖತ್ತು ಸ್ಟೋರೀಸ್ ಇದೆ ಇದರಲ್ಲಿ. ಒಂದೊಂದು ಸ್ಕಲ್ಪ್ಚರ್ಸ್ಗೂ, ಒಂದೊಂದು ಕಾರ್ವಿಂಗಿಗೂ ಇಲ್ಲಿ ತುಂಬ ಸ್ಟೋರೀಸ್ ಇದೆ. ಸೊ ಅದು ಎಷ್ಟು ಇನ್ಸ್ಕ್ರೈಬ್ ಮಾಡಿದ್ದಾರೆ ಅಂದರೆ ಇದರೊಳಗಡೆ. ಸೊ ದರ್ಬಾರ್ ಆಫ್ ಲಾರ್ಡ್ ಶಿವ ಇಂದ ಹಿಡಿದು ಬಾಲಕೃಷ್ಣ, ಬ್ಯಾಟಲ್ ಆಫ್ ಅರ್ಜುನ ಮತ್ತು ಕರ್ಣ ಜಗಳ ಆಡಿರೋದು, ಅದ್ರ ಜೊತೆ ಕೃಷ್ಣ ಗೋವರ್ಧನ ಬೆಟ್ಟವನ್ನು ಎತ್ತಿರೋದು, ನಟರಾಜ ಡ್ಯಾನ್ಸ್ ಮಾಡ್ತಿರೋದು, ಗಜೇಂದ್ರ ಮೋಕ್ಷ ಪಡೆದಿರೋದು, ಸೊ ವಾನರ ಸೈನ್ಯ ರಾಮನಿಗೆ ಆಭರಣಗಳನ್ನು ಕೊಡ್ತಾ ಇರೋದು, ಕೃಷ್ಣ ಅರ್ಜುನ ಯಾವಾಗ ಅವರು ಅಭಿಮನ್ಯು ಸಾಯ್ತಾನೆ ಅಂತ ಗೊತ್ತಾಗುತ್ತೆ ಆವಾಗ ಇಳಿದು ಬಿಟ್ಟು ಸ್ನಾನ ಮಾಡಿರೋವಂಥದ್ದು, ರಾವಣ ಕೈಲಾಸ ಪರ್ವತನ ಎತ್ತಿರೋದು, ಈ ಥರ ತುಂಬಾ ಸ್ಟೋರೀಸ್ ಇದರೊಳಗಡೆ ಇನ್ಸ್ಕ್ರೈಬ್ ಮಾಡಿದ್ದಾರೆ. ಸ್ಕಲ್ಪ್ಚರ್ಸ್ ಅಂತೂ ಸಖತ್ತಾಗಿದೆ. ಆಲ್ಮೋಸ್ಟ್ 35,000 ಕಾರ್ವಿಂಗ್ ಸ್ಕಲ್ಪ್ಚರ್ಸ್ ಇದೆ ಇಲ್ಲಿ. ಆ್ಯಂಡ್ ಇಟ್ ಈಸ್ ಲೈಕ್ ಏನು ಹೇಳೋದು, ತುಂಬ ಇದರಲ್ಲಿ ಕಾರ್ವಿಂಗ್ ಮಾಡಿರೋದು ಕಾಳಿದಾಸ. ಸೊ ಎಷ್ಟು ನೋಡಿದರೂ ಸಾಲಲ್ಲ ರೀ. ನೋಡ್ತಾ ತುಂಬಾ ಚೆನ್ನಾಗಿದೆ. ಬಟ್ ಏನಂದರೆ ಒಂದೇ ಒಂದು ಪ್ರಾಬ್ಲಮ್ಮು, ಬಿಸಿಲು ಟೈಮಲ್ಲಿ ಹೋಗಿದ್ವಿ, ಕಾಲು ಮಾತ್ರ ಸುಟ್ಟು ಹೋಗ್ಬಿಡುತ್ತೆ. ಯಾಕಂದರೆ ಚಪ್ಪಲ್ಸ್ ಆರ್ ನಾಟ್ ಅಲೌಡ್, ಚಪ್ಪಲ್ಸ್ನ ಸ್ಟ್ಯಾಂಡಲ್ಲಿ ಬಿಟ್ಟು ಹೋಗಬೇಕು. ಸೊ ಹಾಗಾಗಿ ಮ್ಯಾಟ್ ಏನು ಕಾಣಿಸ್ತದೆ ಆರೆಂಜ್ ಕಲರು, ಅದ್ರ ಮೇಲೆ ನಡೆದ್ರೆ ಸ್ವಲ್ಪ ಪರವಾಗಿಲ್ಲ. ಬಟ್ ನೀವು ಹತ್ರ ಹೋಗ್ಬಿಟ್ಟು ಫೋಟೋಸ್ ತೊಗೊಳೋಕ್ಕೆ ಅಥವಾ ಅಲ್ಲಿ ನೋಡೋಣ ಅಂತೆಲ್ಲ ಹತ್ರ ಹೋದರೆ ಕಾಲಂತೂ ಸಖತ್ತು ಸುಟ್ಟೋಗುತ್ತೆ. ಬಿಕಾಸ್ ಇದು ಕಲ್ಲು ಸಖತ್ತು ಬಿಸಿ ಆಗುತ್ತೆ. ಸೊ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಇಫ್ ಯು ವಾಂಟ್ ಟು ಸಿ, ಇಟ್ ಈಸ್ ಬೆಟರ್ ಟು ಗೋ ಇನ್ ಈವ್ನಿಂಗ್ಸ್ ಅಥವಾ ಬೆಳಗ್ಗೆ
ಹೊತ್ತು ಹೋದರೆ ತುಂಬ ಚೆನ್ನಾಗಿರುತ್ತೆ. ನಾವು ಮಧ್ಯಾಹ್ನ ಹೋಗಿದ್ವಿ, ಸೊ ಕಾಲೆಲ್ಲ ಸುಟ್ಟೋಗ್ತಾಯಿತ್ತು. ಸೊ ಹಾಗಾಗಿ ಸ್ವಲ್ಪ ಬೇಗ ನೋಡ್ಕೊಂಡು ಹೋಗ್ತೀವಿ. ತುಂಬ ಡೀಟೇಲಾಗಿ ನೋಡೋಕ್ಕಾಗಿಲ್ಲ, ಬಟ್ ಒಂದೊಂದು ಪಿಕ್ಚರ್ಸೂ ಇಲ್ಲಿ ಕ್ಲಿಕ್ ಮಾಡೋಕ್ಕೆ ಸಖತ್ತಾಗಿದೆ. ಒಂದೊಂದು ಲೈನು ನೀವು ನೋಡ್ಕೊಂಡು ಹೋದರೆ ಸಖತ್ತು ಅಟ್ರಾಕ್ಟಿವ್ ಆಗಿ ಎಷ್ಟು ಚೆನ್ನಾಗಿ ಅವರು ಕೆತ್ತನೆ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ನಮ್ಮ ಸ್ಕಲ್ಪ್ಚರ್ಸ್ ಏನಿದ್ರು, ಶಿಲ್ಪಕಲೆಗಾರರು ಏನಿದ್ರು, ಅವ್ರಿಗೆ ಎಷ್ಟು ಅಮೇಝಿಂಗ್, ಅದನ್ನು ಹೇಳೋಕ್ಕೆ ವರ್ಣಿಸೋಕ್ಕೆ ಬರೋದಿಲ್ಲ, ಅಷ್ಟು ಸಖತ್ತಾಗಿ ಮಾಡ್ತಾಯಿದ್ರು ಅನ್ನೋದು ಇದು ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ಸೊ ಎಲ್ಲಿ ನೋಡಿ ಹೆಂಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಇದಾಗಿ ಮಾಡಿದ್ದಾರೆ ಅಂತ. ಸೊ ಇದು ಫ್ರಂಟ್ ವ್ಯೂ. ಸೊ ಇಲ್ಲಿಂದ ನಾವು ಸ್ಟ್ರೈಟಾಗಿ ನಡ್ಕೊಂಡು ಹೋದರೆ ಆ್ಯಕ್ಚುಲಿ ಎಂಟ್ರಿ ಫೀಸ್ ಎಲ್ಲ ಏನೂ ಇಲ್ಲ ಇದಕ್ಕೆ, ಟೆಂಪಲ್ಗೆ. ಬಟ್ ಈಗ ನಾವು ಹೋಗ್ತಾ ಇರುವುದು ಆರ್ಕಿಯಾಲಜಿಕಲ್ ಮ್ಯೂಸಿಯಮ್. ಸೊ ದೂರದಿಂದ ಮ್ಯೂಸಿಯಮಿಂದ ನೀವು ನೋಡಿದರೆ ಈ ಥರ ಕಾಣಿಸುತ್ತೆ. ಎರಡು ಕಡೆನೂ ನೀವು ನೋಡ್ಬೋದು. ಫುಲ್ ಗಾರ್ಡನ್ ಸಕ್ಕದಾಗಿ ಈಗ ಈ ಥರ ಮೇಂಟೈನ್ ಮಾಡಿದ್ದಾರೆ. ಮೊದಲು ತುಂಬ ಹಾಳಾಗಿತ್ತು, ಈಗ ಪರವಾಗಿಲ್ಲ. ಸೊ ದಿಸ್ ಇಸ್ ದ ಆರ್ಕಿಯಾಲಜಿಕಲ್ ಮ್ಯೂಸಿಯಮ್. ಇದು ಎಸ್ಟಾಬ್ಲಿಷ್ ಆಗಿದ್ದು 1970s ಆ್ಯಂಡ್ ಓವರ್ 1500 ಹೊಯ್ಸಳ ಸ್ಕಲ್ಪ್ಚರ್ಸ್ನ ಇಲ್ಲಿ ರಿಕವರಿ ಮಾಡಿ ಎಕ್ಸಿಬಿಷನ್ ಥರ ಇಟ್ಟಿದ್ದಾರೆ. ಬಟ್ ಓನ್ಲಿ ಪ್ರಾಬ್ಲಮ್ ಇದರಲ್ಲಿ ಏನು ಅಂದರೆ, ನೀವು ಆನ್ಲೈನಲ್ಲಿ ಇದಕ್ಕೆ ಟಿಕೆಟ್ ತೊಗೋಬೇಕು. ಸೊ ಟಿಕೆಟ್ ಏನೋ ₹5 ಇದೆ, ಬಟ್ ಆನ್ಲೈನ್ ಏನು ನಾವು ಅದನ್ನು ಎಂಟ್ರಿ ಮಾಡಬೇಕಲ್ಲ, ಅದು ಸಖತ್ತು ತಲೆನೋವು ಕೆಲಸ. ನನಗೆ ಆಲ್ಮೋಸ್ಟ್ 10 minutes ತಗೊಂತು. ನನಗೆ ಅದೊಂದು ಸರಿ ಹೋಗ್ತಾ ಇಲ್ಲ. ಎಲ್ಲ ಆ್ಯಕ್ಚುಲಿ ಹಿಸ್ಟಾರಿಕಲ್ ಪ್ಲೇಸಲ್ಲೂ ಇದು ಆನ್ಲೈನ್ ಎಂಟ್ರಿ ಅಂತ ಮಾಡಿದ್ದಾರೆ. ಬಟ್ ತುಂಬ ನಮಗೆ ಇಷ್ಟು ಕಂಪ್ಯೂಟರ್ಸ್ ಗೊತ್ತಿದ್ದು ಅಷ್ಟೆಲ್ಲ ಇದ್ರೂ ಸಖತ್ ತಲೆ ಬಿಸಿ ಕೆಲಸ ಅದು. ಸೊ ₹5 ಕೈ ಕೊಟ್ಟೋಗೋದು, ಇಟ್ ಈಸ್ ವೆರಿ ಈಸಿ. ಬಟ್ ಇಲ್ಲ, ಅದು ಮಿಸ್ಯೂಸ್ ಆಗ್ತಾ ಇದೆ ಅಂದರೆ ಅಟ್ಲೀಸ್ಟ್ ದೇ ಶುಡ್ ಮೇಕ್ ಇಟ್ ಈಸ್ ಈಸಿ. ಯಾಕಂದರೆ ಎಷ್ಟೊಂದು ಜನ ಸಿಸ್ಟಮ್ ಕಂಪ್ಯೂಟರ್ ಯೂಸ್ ಮಾಡ್ದಲ್ದಲ್ಲೇ ಇರೋರು ಮತ್ತು ಹಳ್ಳಿಯಿಂದ ಬರೋರು ಇರ್ತಾರೆ. ಅವ್ರಿಗೆ ಏನೂ ಅರ್ಥ ಆಗಲ್ಲ, ಅಲ್ಲಿ ತನಕ ಬಂದ್ಬಿಟ್ಟು ವಾಪಸ್ ಹೋಗ್ಬಿಡ್ತಾರೆ. ಸೊ ಇಟ್ ಈಸ್ ಬೆಟರ್ ಟು ಗೌರ್ಮೆಂಟ್ ಅವರು ಅದನ್ನು ಸ್ವಲ್ಪ ಸಿಂಪ್ಲಿಫೈಡ್ ಆಗಿ ಸ್ಕ್ಯಾನ್ ಮಾಡಿದ ತಕ್ಷಣವೇ ತೊಗೊಳೋ ಆ ಥರ ಏನಾದರೂ ಮಾಡಬೇಕು. ಇದರಲ್ಲಿ ತುಂಬ ಡೀಟೇಲ್ಸ್ ಎಲ್ಲ ಹಾಕೋಕ್ಕೆ ಎಲ್ಲ ಇದೆ. ಅದೇ 10-15 ನಿಮಿಷ ಆಗುತ್ತೆ. ಸೊ ಆಲ್ಮೋಸ್ಟ್ ತುಂಬ ಜನ ಆ್ಯಕ್ಚುಲಿ ನಾವು ಇದಕ್ಕೆ ಹೋದ ಇನ್ನೊಂದು ಸೋಮನಾಥ್ಪುರ ಟೆಂಪಲ್ಗೆ ಹೋದಾಗ್ಲೂ ಅದೇ ಥರ ಆಗಿತ್ತು. ಬಟ್ ಇಲ್ಲಿ ಎಂಟ್ರಿ ಫೀಸ್ ಇಲ್ಲ, ದಟ್ ಈಸ್ ಒನ್ ಬಿಗ್ ಪ್ಲಸ್ ಪಾಯಿಂಟ್. ಈ ಮ್ಯೂಸಿಯಂ ನೋಡೋಕ್ಕೆ ಬಂದವ್ರಿಗೆ ಮಾತ್ರ ಆ ಥರ ಇದೆ ಆ್ಯಕ್ಚುಲಿ. ಬಟ್ ಇಟ್ ಈಸ್ ಗುಡ್ ಇಫ್ ಗೌರ್ಮೆಂಟ್ ಅವರು ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡಿಬಿಟ್ಟು ಈಸಿಯಾಗಿ ಮಾಡಿದರೆ. ಇಲ್ಲಿ ಸಖತ್ತು ಸ್ಕಲ್ಪ್ಚರ್ಸು ರಿಕವರಿ ಆಗಿರೋದು ನೋಡಿ, ಎಷ್ಟು ಇದೆ. ರೂಯಿನ್ಸ್ ಇದಲ್ಲ ಆ್ಯಕ್ಚುಲಿ, ಎಲ್ಲ ಒಡೆದೋಗಿರೋದು. ಮತ್ತು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ರಿಕವರಿ ಮಾಡ್ಕೊಂಡಿರುವಂತಹದ್ದು ಎಷ್ಟೋ ಮಣ್ಣೊಳಗೆ ಸೇರ್ಕೊಂಡಿತ್ತು. ನಾನು ಆ್ಯಕ್ಚುಲಿ ಐ ರಿಮೆಂಬರ್, ನಾವು ಚಿಕ್ಕವರಿದ್ದಾಗ ಇಲ್ಲಿ ಬರ್ತಾ ಇದ್ವಿ. ಸೊ ಅವಾಗ ಇಲ್ಲೇ ಸುತ್ತಮುತ್ತ ನಿಮಗೆ ತುಂಬ ಜೈನ್ ಬಸದಿಗಳಿದೆ, ಅಲ್ಲೂ ಟೆಂಪಲ್ಸ್ಗಳಿದೆ. ಸೊ ಬ್ರಹ್ಮೇಶ್ವರ ಟೆಂಪಲ್ಲು, ಬಸದಿಹಳ್ಳಿ, ಈ ಥರ ಏನೇನೋ ತುಂಬ ಪ್ಲೇಸಸ್ ಇದೆ. ಸೊ ಅಲ್ಲಿಗೆಲ್ಲ ಹೋಗ್ತಾ ಇದ್ವಿ ನಾವು. ಅಲ್ಲಿಗೆಲ್ಲ ಹೋದಾಗ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರೆಲ್ಲ ತುಂಬ ಮಣ್ಣೊಳಗಡೆ ಸೇರ್ಕೊಂಡಿದ್ದು, ಈಗ ಮನೆ ಕಟ್ಟಕ್ಕೆ ಅಂತ ತೆಗೆಸ್ತಾ ಇದ್ರು, ಇಲ್ಲ ಬಾವಿ ಆ ಥರ ಏನೇನೋ ತೆಗಿಯುವಾಗ ಎಷ್ಟೊಂದು ಅಲ್ಲಿ ಸಿಕ್ಕಿರುವಂತಹ ಈ ಥರ ಸ್ಕಲ್ಪ್ಚರ್ಸು ನಾವು ನೋಡ್ತಾ ಇದ್ವಿ. ಸೊ ಅವಾಗ ಸಖತ್ತು ಗೊತ್ತಾಗ್ತಿರ್ಲಿಲ್ಲ ಆ್ಯಕ್ಚುಲಿ ಅವಾಗ. ಬಟ್ ಈಗ ಅದರದ್ದು ಮಹತ್ವ ಗೊತ್ತಾಗ್ತದೆ. ಇಲ್ಲಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ಆ್ಯಂಡ್ ಆಚೆ ಕಡೆ ಸಖತ್ತು ಈ ಥರ ಸಿಕ್ಕಿರುವಂಥದ್ದು ಆಲ್ಮೋಸ್ಟ್ 1500ಕ್ಕಿಂತ ಜಾಸ್ತಿ ಎಲ್ಲ ತರಹದ್ದು. ಆ್ಯಕ್ಚುಲಿ ಅಲ್ಲಿ ಗೋವರ್ಧನ, ಕೃಷ್ಣ, ಶಿವ ಡ್ಯಾನ್ಸ್ ಮಾಡ್ತಿರೋದು, ನಟರಾಜ, ವೀಣಾ, ಸರಸ್ವತಿ, ಗಣೇಶ ಡ್ಯಾನ್ಸ್ ಮಾಡ್ತಿರೋದು, ಎಲ್ಲ ಥರದ್ದು ಇದೆ ಅಲ್ಲಿ. ಅಂದರೆ ತುಂಬ ಟೈಮ್ ತೊಗೊಂಡು ನೋಡಿದರೆ ಸಖತ್ತಾಗಿ ಇದೆ ನೋಡಿ. ಇದು ಶಿವಲಿಂಗ, ಮಧ್ಯ ಲಿಂಗ ಮಿಸ್ಸಿಂಗು. ತುಂಬಾ ಆ್ಯಕ್ಚುಲಿ ಇನ್ವೇಡ್ ಮಾಡಿದ್ದಾರೆ ನಮ್ಮ ಹಳೇಬೀಡು, ಬೇಲೂರು, ಹೊಯ್ಸಳ ಟೆಂಪಲ್ಸ್ನ. ಬಟ್ ಇಷ್ಟು ಚೆನ್ನಾಗಿ ಕಾರ್ಯಗಾರಿ ಅಂದರೆ ಅಥವಾ ಸ್ಕಲ್ಪ್ಟಿಂಗ್ ಕೆತ್ತನೆ ಮಾಡೋದು ಈಗಲೂ ಸಾಧ್ಯ ಇಲ್ಲ, ಅಷ್ಟು ಕಷ್ಟ ಅದು. ಬಟ್ ವಿ ಶುಡ್ ಆಲ್ವೇಸ್ ಅಪ್ರಿಷಿಯೇಟ್. ಅಟ್ಲೀಸ್ಟ್ ಒಂದ್ಸತಿ ಆದರೂ ಹೋಗಿ ನೀವು ಇದನ್ನೆಲ್ಲ ವಿಸಿಟ್ ಮಾಡ್ಕೊಂಬಂದರೆ ನಿಮಗೂ ಚೆನ್ನಾಗಿ ಅನಿಸುತ್ತೆ. ನಿಮ್ಮ ಮಕ್ಕಳಿಗೆ ತೋರ್ಸೋಕ್ಕೆ ನಮ್ಮ ಹಿಸ್ಟ್ರಿ ಎಷ್ಟು ನಾವು ಫ್ಲರಿಶ್ಡ್ ಆಗಿ ನಮ್ಮ ಹಿಸ್ಟ್ರಿ ಅಥವಾ ನಮ್ಮ
ರಾಜರು ಎಲ್ಲ ಹೇಗೆ ಇದ್ರು ಅಂತ ಒಂದು ಐಡಿಯಾ ಬರುತ್ತೆ ಅವ್ರಿಗೆ. ಆ್ಯಕ್ಚುಲಿ ನನ್ನ ಮಕ್ಳಿಗೆ ತುಂಬಾ ಖುಷಿ ಆಯಿತು ಕರ್ಕೊಂಡೋಗಿದ್ದು. ಆ್ಯಕ್ಚುಲಿ ಅವರಿಗೆ ತುಂಬ ಚಿಕ್ಕವರಿದ್ದಾಗ ಕರ್ಕೊಂಡೋದ್ರೆ ಏನೂ ಅರ್ಥ ಆಗೋದಿಲ್ಲ. ಸೊ ಈಗ ಅವರಿಗೆ ಕರ್ಕೊಂಡೋದಾಗ ಇಂಟ್ರೆಸ್ಟ್ ಬರುತ್ತೆ. ಆ್ಯಕ್ಚುಲಿ ನನ್ನ ಮಗ ಹೇಳ್ತಿದ್ದ, ಅಮ್ಮ ಇದೆಲ್ಲ ನೋಡ್ತಾ ಇದ್ರೆ ಹಿಸ್ಟ್ರಿ ಬಗ್ಗೆ ತಿಳ್ಕೊಬೇಕು, ಅವಾಗ ರಾಜರು ಹೆಂಗಿದ್ರು, ಅವರೆಲ್ಲ ಏನು ಮಾಡ್ತಾಯಿದ್ರು, ಹೌ ದೇ ಯೂಸ್ ಟು ಬಿ ಅಂತೆಲ್ಲ ತಿಳ್ಕೊಬೇಕು ಅಂತ ಅನಿಸುತ್ತೆ ಅಂತ. ಅದಕ್ಕೆ ನಾನು ಹೇಳಿದೆ ಹಿಸ್ಟ್ರಿ ಬುಕ್ ಓದು, ಇವನು ಕಮ್ ಟು ನೋ ಅಂತ. ಸೊ ಇದ್ರದ್ದೆಲ್ಲ ಸೀರೀಸ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾವು ಆ ಸೀರೀಸು ಈ ಸೀರೀಸ್ ಈಗೆಲ್ಲ ಏನೇನೋ ಸೀರೀಸ್ ನೋಡ್ತಾ ಇರ್ತೀವಿ, ಬಟ್ ನೋ ಒನ್ ಹ್ಯಾಸ್ ಕಮ್ ಅಪ್ ವಿತ್ ದೀಸ್ ಸೀರೀಸ್. ಅಂದರೆ ಇದೆಲ್ಲ ಹೇಗೆ ಮಾಡ್ತಾಯಿದ್ರು. ಫಿಲ್ಮ್ಸ್ ಒಂದೆರಡು ನಾನು ಹಳೇ ಕಾಲದ ಫಿಲ್ಮ್ ನೋಡಿದ್ದೇನೆ, ಬಟ್ ಆ್ಯಸ್ ಎ ಸೀರೀಸ್ ಮಾಡಿದ್ರೆ ಖಂಡಿತ ಇಟ್ ವಿಲ್ ಬಿ ಮೋರ್ ಅಟ್ರಾಕ್ಟಿವ್ ಮತ್ತು ಈಸಿಯಾಗಿ. ಯಾಕೆಂದರೆ ನೀವು ಆಡಿಯೋ ಆಗಲಿ ಅಥವಾ ಓದೋದಾಗಲಿ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್, ಬಟ್ ಆ್ಯಸ್ ಯು ಸಿ ಮಕ್ಕಳಿಗೆ ನೀವು ವಿಡಿಯೋ ತೋರಿಸಿದ್ರೆ ಹೇಗೆ ಅಂತ ಆವಾಗ ಮೈಂಡಲ್ಲಿ ಜಾಸ್ತಿ ನಿಲ್ಲುತ್ತೆ ಅಂತ ನನ್ನೊಂದು ಐಡಿಯಾ. ಸೊ ಇವನ್ ನನಗೂ ಆ ಥರ ನೋಡೋಕ್ಕೆ ತುಂಬಾ ಇಷ್ಟ ಇದೆ. ಸೊ ಇದು ಎಂಟ್ರಿ, ಆ್ಯಕ್ಚುಲಿ ಮ್ಯೂಸಿಯಂ ಒಳಗಡೆ ಎಂಟ್ರಿ ಇದು. ಸೊ ಒಳಗಡೆ ಬಂದರೆ ಈ ಥರ ಆ್ಯಕ್ಚುಲಿ ಆಚೆ ಕಡೆನೇ ತುಂಬ ಇಟ್ಟಿದ್ದಾರೆ ಸ್ಕಲ್ಪ್ಚರ್ಸು, ಬಟ್ ದೀಸ್ ಆರ್ ಫ್ಯೂ ಥಿಂಗ್ಸ್ ಇಂಟೀರಿಯರ್ಸಲ್ಲಿ ಇಡೋವಂಥದ್ದು ಸ್ಕಲ್ಪ್ಚರ್ಸ್ ಎಲ್ಲ. ಸೊ ಅದು ಎಷ್ಟು ದೊಡ್ಡ ಹಂಡೆ ಕುಕ್ ಮಾಡ್ತಾ ಇದ್ದಿದ್ದು ಅಥವಾ ನೀವು ತೊಗೊಂಡು ಹೋಗ್ತಾ ಇದ್ದಿದ್ದು, ಬಟ್ ಆ್ಯಕ್ಚುಲಿ ಅದು ತೂತಾಗಿದೆ ಇದೆ. ಬಟ್ ವಿಲ್ ಗೆಟ್ ಸೋ ಮಚ್ ಐಡಿಯಾಸ್. ನೋಡಿ ಇದೆಷ್ಟು ಸಕ್ಕತ್ತಾಗಿದೆ. ಆ್ಯಂಡ್ ಎಲ್ಲ ಸ್ಕಲ್ಪ್ಚರ್ಸು, ವುಡನ್ ಸ್ಕಲ್ಪ್ಚರ್ಸ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಸೊ ಇದೆಲ್ಲ ವಾಲ್ ಹ್ಯಾಂಗರ್ಸ್, ವುಡನ್ ಕಾರ್ವ್ಡ್. ಸೊ ಬೇರೆ ಬೇರೆ ಕಿಂಗ್ಸಿಂದ ಸಿಕ್ಕಿರೋವಂಥ ಗಿಫ್ಟ್ಸು ಅದೆಲ್ಲ ಇಟ್ಟಿದ್ದಾರೆ. ರೂಯಿನ್ಡ್ ಆದ್ರೂ ಎಷ್ಟೊಂದು ಇದರಲ್ಲಿ ಚೆನ್ನಾಗಿರೋದು ಇದೆ. ಏನೋ ನೋಡೋಕ್ಕೆ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಇದು ನರಸಿಂಹ ಅವತಾರ. ಸೊ ಬೇರೆ ಬೇರೆ ಇದ್ರದ್ದೆಲ್ಲ ಇಲ್ಲಿ ವುಡನ್ ಕಾರ್ವಿಂಗ್ಸು, ಸ್ಟೋನ್ ಕಾರ್ವಿಂಗ್ಸು, ಡೀಟೇಲಿಂಗ್ ನೀವು ನೋಡಬೇಕು, ಸಕ್ಕತ್ತಾಗಿದೆ. ಐ ಮಸ್ಟ್ ಸೇ ದಟ್ ಒಂದೊಂದು ಡೀಟೇಲ್ ಕಾರ್ವಿಂಗು ಅಷ್ಟು ಚಿಕ್ಕ ಚಿಕ್ಕದೂ ಸಖತ್ತಾಗಿ ಕಾಣಿಸುತ್ತೆ. ಸೊ ಯು ಶುಡ್ ವಿಸಿಟ್. ಹಳೆಬೀಡಿಗೆ ಹೋದರೆ ಯು ಅಟ್ಲೀಸ್ಟ್ ವಿಸಿಟ್ ಒನ್ಸ್ ಇದನ್ನು. ಸೊ ಇದೆಲ್ಲ ತುಂಬ ಚಿಕ್ಕ ಚಿಕ್ಕದಾದಂತಹದ್ದು. ಸೊ ಭೈರವ ನೋಡ್ಬೋದು ನೀವು. ಆಮೇಲೆ ಇದು ಇನ್ಸ್ಕ್ರಿಪ್ಷನ್ ಆ್ಯಕ್ಚುಲಿ, ಅದ್ರ ಮೇಲೆ ಫುಲ್ ಕನ್ನಡದಲ್ಲಿ, ಹಳೆ ಕನ್ನಡದಲ್ಲಿ ಬರೆದಿದ್ದಾರೆ. ಎಷ್ಟು ಚಿಕ್ಕ ಚಿಕ್ಕದಾಗಿ ಅಷ್ಟರಲ್ಲಿ ಎಷ್ಟೊಂದು ಬರೆದಿದ್ದಾರೆ. ಸೊ ದಿಸ್ ಈಸ್ ಆಲ್ಸೋ ದೇರ್. ನೋಡಿ ಎಷ್ಟು ವಾಲ್ ಹ್ಯಾಂಗಿಂಗು, ಮತ್ತು ಅದರಲ್ಲಿ ಎಷ್ಟೋ ರೂಯಿನ್ ಆಗಿರುವಂಥದ್ದೆಲ್ಲ ಹೊಯ್ಸಳ ಚೆಸ್ಟು, ಈ ಥರ ಬೇರೆ ಬೇರೆದೆಲ್ಲ ಇಲ್ಲಿ ತುಂಬಾ ಚೆನ್ನಾಗಿ ಸ್ಟೋರ್ ಮಾಡಿಟ್ಟಿದ್ದಾರೆ. ಸೊ ಬಂದು ಒಂದು ಸರ್ತಿ ವಿಸಿಟ್ ಮಾಡಿದರೆ ನಿಮಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ತುಂಬಾ ನಮ್ಮ ಕಲ್ಚರ್ ಬಗ್ಗೆ, ನಮ್ಮ ಹಿಸ್ಟರಿ ಬಗ್ಗೆ ತಿಳ್ಕೊಬಹುದು.
ಸೊ ಆ್ಯಕ್ಚುಲಿ ನಾವು ಅಂತೂ ತುಂಬ ಅದ್ಭುತ ಅನ್ನಿಸ್ತು, ನೋಡಿ ಸಖತ್ ಖುಷಿ ಆಯಿತು. ಬಟ್ ಇದನ್ನು ನೋಡೋಕ್ಕೆ ತುಂಬಾ ಟೈಮ್ ಬೇಕು, ಇಲ್ಲ ಬೇಗ ಬರಬೇಕು, ಇಲ್ಲ ಆಲ್ಮೋಸ್ಟ್ ನೀವು 1 ಡೇ ಸ್ಪೆಂಡ್ ಮಾಡಬೇಕು. ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಇದ್ದಿದ್ದು ಹಳೆಬೀಡು ಮತ್ತು ಬೇಲೂರು ಎರಡನ್ನೂ ನೋಡಬೇಕಂತ. ಬಟ್ ದಿಸ್ ಟೈಮ್ ವಿ ಕುಡ್ ಸಿ ಓನ್ಲಿ ಹಳೆಬೀಡು. ಸೊ ನೆಕ್ಸ್ಟ್ ಟೈಮ್ ಬೇಲೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಬಿಕಾಸ್ ಹರಿಬರಿಲಿ ನಿಮಗೆ ಜಾಸ್ತಿ ಏನೂ ನೋಡೋಕ್ಕಾಗೋದಿಲ್ಲ. ಬಟ್ ಇಫ್ ಯು ವಾಂಟ್ ಟು ಎಂಜಾಯ್ ದ ಪ್ಲೇಸ್, ನೀವು ಅದನ್ನು ಆರಾಮಾಗಿ ಶಾಂತವಾಗಿ ನೋಡೋದ್ರಲ್ಲಿ ತುಂಬಾ ಮಜಾ ಬರುತ್ತೆ. ಸೊ ದಿಸ್ ಈಸ್ ಮ್ಯೂಸಿಯಂ. ಸೊ ಇಲ್ಲಿಂದ ನಾವು ಈಗ ಹೊರಡ್ತಾ ಇದ್ದೀವಿ, ಯಾಕಂದರೆ ಆಲ್ಮೋಸ್ಟ್ ಮಧ್ಯಾಹ್ನ ಹಂಗೆ ಬಂದಿದ್ದು ನಾವು, ಆಲ್ಮೋಸ್ಟ್ ಸಾಯಂಕಾಲ ಆಗೋಕ್ಕಾಯಿತು. ಆ್ಯಂಡ್ ಈಗ ಸ್ವಲ್ಪ ತಣ್ಣಗಾಗೋಕ್ಕಾಯಿತು, ಬಟ್ ಸ್ಟಿಲ್ ಸಖತ್ ಬಿಸಿಲಿರುತ್ತೆ. ಆ್ಯಂಡ್ ಹಿಂದೆ ನೋಡ್ಬೋದು ನೀವು, ಟೆಂಪಲ್ ಸಖತ್ತಾಗಿದೆ. ಸೊ ಅಲ್ಲಿಂದ ಆಚೆ ಬಂದರೆ ಈ ಥರ ಈಟಬಲ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಸೊ ಯು ಕ್ಯಾನ್ ಈಟ್ ಇಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಗಂತೂ ಸಖತ್ ಖುಷಿ ಆಯಿತು ಇಲ್ಲಿ ಬಂದು.